ಅಮ್ಮ ಏನು ಸಾಂಬಾರು ಮಾಡಿದೆ ಇವತ್ತು ಅಣ್ಣೋರಿಂದ ಹಿಡಿದು ಏನು ಸಾಂಬಾರು ಮಾಡಿದೆಯೇ ಅಣ್ಣು ದೊಡ್ಡವರಿಗೆಲ್ಲ ಇಷ್ಟ ಆಗುವಂಥ ಸಾಂಬಾರು ಇದು. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಬಿಸಿ ಬಿಸಿ ಅನ್ನದ ಜೊತೆ ಇಡ್ಲಿ ಜೊತೆ ಈ ಸಾಂಬಾರು ಹಾಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತಿ. ಈ ನುಗ್ಗಿಕಾಯಿ ಸಾರ ಇದನ್ನು ನಮ್ಮ ಉತ್ತರ ಕರ್ನಾಟಕ ಶೈಲಿಯೊಳಗೆ ಹೆಂಗೆ ಮಾಡೋದಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾ ಇಲ್ಲೇ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆ ತೊಗೊಂಡು ಅವನ್ನ ಕ್ಲೀನಾಗಿ ತೊಳ್ಕೊತೀನಿ. ತೊಳ್ಕೊಂಡ ಇದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕೋತೀನಿ. ಹಾಕ್ಕೊಂಡು ಇವು ಬ್ಯಾಳಿ ಎಲ್ಲ ಚಲೋ ತಗ ಕುದಿಲಿ ಅಂಥೇಳಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಂದು 3 ವಿಸಿಲ್ ಹೊಡೆಸ್ಕೋತೀನಿ. ಎಷ್ಟು ವಿಸಿಲ್ ಹೊಡಿಸ್ಬೇಕು ಅಂತ ಬ್ಯಾಳಿ ಮೇಲೆ ಡಿಪೆಂಡ್ ಆಗಿರ್ತೈತಿ. ಈ ಕಡೆ ಒಂದು 2 ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ, ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ, ಒಂದು ಅರ್ಧ ಬೌಲಷ್ಟು ಹುಣಸೆ ನೆನೆಸಿಟ್ಕೊಂಡೀನಿ ಮತ್ತು ಒಂದು 3 ನುಗ್ಗಿಕಾಯ್ದು ಸಪ್ಪಿ ತೆಗೆದು ಕಟ್ ಮಾಡಿ ಇಟ್ಕೊಂಡೀನಿ. ಈ ಕಡೆ ನೋಡಿರಿ ಬ್ಯಾಳಿ ಚಲೋ ತಗ ಕುದ್ದಾವು. ಇವನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ. ಬ್ಯಾಳೆ ಉಳಿದ್ರೆ ಚಲೋ ಅನ್ಸಂಗಿಲ್ಲ, ಅದಕ್ಕೆ ಹಿಂಗೆ ಸ್ಮ್ಯಾಶ್ ಮಾಡಿ ಸೈಡಿಗೆ ಇಟ್ಕೋತೀನಿ. ಈ ಕಡೆ ಒಲೆ ಮ್ಯಾಗ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಚಲೋ ತಗಕ್ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಚಟ್ಪಟ್ ಅಂದಮೇಲೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ ಸುಲು ಜಜ್ಜೆ ಇಟ್ಕೊಂಡಿದ್ನಿ, ಅವನು ಹಾಕೋತೀನಿ. ಆಮೇಲೆ ಹೆಚ್ಚಿಟ್ಟಿದ್ದ ಉಳ್ಳಾಗಡ್ಡಿ ಹಾಕೋತೀನಿ. ಇದಕ್ಕೆ ಸಾಂಬಾರು ಉಳ್ಳಾಗಡ್ಡಿ ಅಂತೇಳಿ ಬರ್ತೈತಿ, ಅವ್ನು ಹಾಕೊಂಡ್ರದ್ದು ಇನ್ನೂ ಚಲೋ ಐತಿ. ನಮ್ಮ ಕಡೆ ಸಿಗಂಗಿಲ್ಲ, ಅದಕ್ಕೆ ನಾ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡೇನಿ. ಇವು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ಕೋತೀನಿ. ಇವು ಟೊಮೆಟೊ ಎಲ್ಲ ಚಲೋ ತಗ ಕರಿಬೇಕು ನೋಡ್ರಿ. ಎಣ್ಣೆ ಒಳಗೆ ಚಲೋ ತಗ ಕರ್ಕೋತೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ, 1.5 ಸ್ಪೂನಷ್ಟು ಕೆಂಪು ಖಾರ ಹಾಕೋತೀನಿ. ನೀವು ಬೇಕಂದ್ರೆ ಹೆಚ್ಚು ಕಡಿಮೆ ರುಚಿಗೆ ತಕ್ಕಷ್ಟು ಹಾಕೋರಿ. ಇದನ್ನ ಎಲ್ಲ ಚಲೋ ತಗ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲಿ ನುಗ್ಗಿಕಾಯಿ ಅವನ್ನ ಹಾಕೋತೀನಿ. ಕೆಲವೊಬ್ಬರೇ ಅವನ್ನ ಕುದಿಸೇನು ಹಾಕೋತಾರೆ ನುಗ್ಗಿಕಾಯಿ. ಕರಿ ಈ ರೀತಿ ಮಿಕ್ಸ್ ಮಾಡಿ ಹಿಂಗೆ ಕುದಿಸೋದ್ರಿಂದ ನುಗ್ಗಿಕಾಯಿ ಉಪ್ಪು ಖಾರ ಚಲೋ ತಗ ಹಿರ್ಕೋತಾವು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಹಾಕ್ಕೊಂಡೆ ಇದನ್ನ ಮತ್ತೊಮ್ಮೆ ಮಿಕ್ಸ್ ಕೊಡ್ತೀನಿ. ಈಗ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕೋತೀನಿ. ಅಂದರೆ ಇವ ಚಲೋ ತಗ ನುಗ್ಗಿಕಾಯಿ ಎಲ್ಲ ಕುದ್ದು ಬರ್ತಾವೆ. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚೆ ಒಂದು 2 ನಿಮಿಷ ಕುದಿಯಾಕೆ ಬಿಡ್ತೀನಿ. ನೋಡ್ರಿ 2 ನಿಮಿಷ ಆಗೈತಿ. ಈಗ ನುಗ್ಗಿಕಾಯಲ್ಲಿ ಸ್ವಲ್ಪ ಉಪ್ಪು ಖಾರ ಹಿಡ್ಕೊಂಡು ಕುದ್ದಾವು. ಈಗ ಇದಕ್ಕೆ ಕುದಿಸಿಟ್ಕೊಂಡಿಲ್ಲ ತೊಗರಿ ಬೇಳೆ ಅವನ್ನ ಹಾಕೋತೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕೋತೀನಿ. ಈ ಸಾಂಬಾರು ಕನ್ಸಿಸ್ಟೆನ್ಸಿ ನಿಮ್ಗೆ ತಳುವ ಗಟ್ಟೆ ಹೆಂಗೆ ಬೇಕಲ್ಲ ಅದ್ರ ಮೇಲೆ ನೀರಿನ ಕ್ವಾಂಟಿಟಿನ ನೀವು ಹಾಕೋಬೇಕಾಗ್ತೈತಿ. ಈಗ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಹುಣಸೆಹಣ್ಣು ರಸ ಹಾಕೋತೀನಿ. ನುಗ್ಗಿಕಾಯಿ ಸಾರಿಗೆ ಹುಣಸೆಹಣ್ಣು ಹಾಕಿದ್ರೆ ಚಲೋ ಅನಿಸ್ತೈತಿ. ಆಮೇಲೆ ಹುಣಸೆಹಣ್ಣು ರಸ ಹಾಕಿವಂತಂದ್ರೆ ಅದ್ರ ತಕ್ಕಂಗೆ ಬೆಲ್ಲನೂ ಹಾಕಬೇಕಾಗ್ತೈತಿ. ಬೆಲ್ಲ ಹಾಕ್ಲಿಕ್ಕಂದ್ರೆ ಅದು ಹುಳಿ ಹತ್ತೈತಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಇದನ್ನ ಚಲೋ ತಗ ಮಿಕ್ಸ್ ಮಾಡ್ಕೋತೀನಿ. ಈಗ 1 ಸ್ಪೂನಷ್ಟು ಗರಂ ಮಸಾಲ ಹಾಕೋತೀನಿ. ನೀವು ಮೊದಲ ಮಸಾಲೆ ಖಾರ ಹಾಕೊಂಡಿದ್ರಿ ಅಂತಂದ್ರೆ ಗರಂ ಮಸಾಲ ಹಾಕೋ ಅವಶ್ಯಕತೆ ಏನಿಲ್ಲ. ಇದನ್ನ ಸ್ವಲ್ಪ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಇದನ್ನ ಕುದಿಯಾಕೆ ಬಿಡ್ತೀನಿ. ನೋಡ್ರಿ ಮಸ್ತ್ ಸಾರು ಕುದಿಯಾಕತೈತಿ. ಟೇಸ್ಟ್ ಮಾಡಿ ನೋಡ್ರಿ. ಹೆಚ್ಚು ಕಡಿಮೆ ಉಪ್ಪು ಖಾರ ಆಗಿತ್ತಂದ್ರೆ ಹಾಕ್ಕೊಂಡು ನೋಡ್ರಿ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಇಡ್ಲಿ ಜೊತೆ ಹಚ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.